ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿನಕ್ಕೆ 16ರಿಂದ 18 ಲಕ್ಷ ರೂಪಾಯಿಗಳ ದೇಣಿಗೆ ಬರ್ತಾಯಿತ್ತು ಪ್ರತಿದಿನಕ್ಕೆ. ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನು ಎಲ್ಲ ಎಡಚರಿಗೆ, ಧರ್ಮಾಂಧರಿಗೆ, ಮತಾಂಧರಿಗೆ ಒಂದು ದೊಡ್ಡದಾದಂಥ ಖುಷಿ ಏನು ಅಂದರೆ, ಯಾವಾಗ ಈ ದೇಣಿಗೆ ಹಣವನ್ನು ಲಪಟಾಯಿಸಿದ್ದಾರೆ, ಕೊಟ್ಟಂಥ ಇಟ್ಟಿಗೆನ ಕದ್ದು ಬಿಟ್ಟಿದ್ದಾರೆ, ಜಟಾಯು ಪಕ್ಷಿನೇ ಇಲ್ಲ, ಈ ರೀತಿ ಪ್ರೊಪಗ್ಯಾಂಡಾ ಮಾಡಲಿಕ್ಕೆ ಶುರು ಮಾಡಿದರು. ಅದಾದಮೇಲೆ ಇನ್ನು ಭಕ್ತರು ದುಡ್ಡು ಹಾಕೋದಿಲ್ಲ. ಇನ್ನು ಏನಿದ್ರು ಜನರಿಗೆ ಅಪನಂಬಿಕೆ ಆಗಿಬಿಟ್ಟಿದೆ. ಇನ್ನೇನಿದ್ರು ಅಯೋಧ್ಯೆ ರಾಮ ಮಂದಿರದ ಅವನತಿ ಪ್ರಾರಂಭ. ಯಾವ ಅಯೋಧ್ಯೆ ರಾಮ ಮಂದಿರದಿಂದಾಗಿ ಎಡಚರಿಗೆ ನಡುಕ ಉಂಟಾಗಿತ್ತೋ ಅದು ಇನ್ನು ಮುಂದೆ ನಿರಾಳವಾಗುವ ಕಾಲ, ನಿರ್ಮೂಲಾಗ್ತಾರೆ ಇನ್ನು ಮೇಲೆ ಅನ್ನುವಂಥ ನಿರೀಕ್ಷೆ ಇತ್ತು. ಈಗ ನೋಡಿದರೆ ಕಳೆದ ವಾರದ ಕಲೆಕ್ಷನ್ನ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ನ್ಯಾಸ್ ಅಂದರೆ ಟ್ರಸ್ಟು. ದಿನಕ್ಕೆ 22ರಿಂದ 24 ಲಕ್ಷ ರೂಪಾಯಿಗಳು ಬರ್ತಾ ಇದ್ದಾವೆ. ಅಂದರೆ ಯಾವ 16ರಿಂದ 18 ಇತ್ತು ಅದು 22ರಿಂದ 24 ಆಗಿದೆ. ಆ ಮಟ್ಟಿಗೆ ಜನರ ಶ್ರದ್ಧೆ, ನಂಬಿಕೆ, ಭಕ್ತಿ ಒಂದು ನಿಟ್ಟಿನಲ್ಲಿ ದೇವಸ್ಥಾನದ ಈ ಪ್ರಭಾವಳಿ ಜಾಸ್ತಿ ಆಗ್ತಾ ಇದೆ. ಇದು ಭಾಳ ದೊಡ್ಡ ಬೇಸರದ ಸಂಗತಿ ಎಡಚರಿಗೆ. ಇನ್ನು ಅಖಿಲೇಶ್ ಯಾದವ್ ಅವರ ಬರ್ತ್ಡೇ ಇತ್ತು ನಿನ್ನೆ. ಈಗೇನಾಗಿದೆ ಅಂದರೆ, ಯೋಗಿ ಆದಿತ್ಯನಾಥ್ ಅವರು ಪದೇ ಪದೇ ಅಖಿಲೇಶ್ ಯಾದವ್ನ ವಿಚಾರಕ್ಕೆ ಹೋಗೋದಿಲ್ಲ. ಆತ ಏನಾದರೂ ಮಾತಾಡಿದಾಗ ಮಾತ್ರ ಕೌಂಟ್ರ್ ಕೊಡ್ತಾರೆ, ಬಿಟ್ಟರೆ ಇಲ್ಲ ಅವನ ಬಗ್ಗೆ ಮಾತಾಡಲ್ಲ. ಓಂ ಪ್ರಕಾಶ್ ರಾಜ್ಭರ್ ಅಂತ ಇದ್ದಾನೆ ಇಂಡಿಯಾದಲ್ಲಿ, ರಾಜ್ಭರ್ ಪಾರ್ಟಿ ಅಂತ ಅವ್ರ ಪಾರ್ಟಿ. ಆತ ನಿನ್ನೆ ಟ್ವೀಟ್ ಮಾಡಿದ್ದಾರೆ, ಅಖಿಲೇಶ್ ಯಾದವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅವರು ತಮ್ಮ ಆಲಸ್ಯವನ್ನು ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಜನರಿಗೆ ಭೇಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಿ. ಯಾಕೆ ಹಿಂಗೆ ಕೊಟ್ಟರವರು? ಮಜಾ ನೋಡಿ. ಈ ಅಖಿಲೇಶ್ ಯಾದವ್ ಇದಾರಲ್ಲ, ಆತ ಬೆಳಗ್ಗೆ ಏಳೋದೇ 11 ಗಂಟೆಗೆ ಎದ್ದು ಈತ ತಯಾರಿಯಾಗಿ ಹೊರಗೆ ಬರೋ ಹೊತ್ತಿಗೆ 12:15 1 ಗಂಟೆ. ಲಖನೌ ಬಿಟ್ಟು ಕದಲೋದಿಲ್ಲ. ಎಂದೋ ತನ್ನ ಲೋಕಸಭಾ ಕ್ಷೇತ್ರವಾದ ಕನ್ನೌಜ್ಗೆ ಯಾವಾಗೋ ಒಂದು ಸಲ ಹೋಗಿ ಬರ್ತಾರೆ, ಬಿಟ್ಟರೆ ಎಲ್ಲಿಯೂ ಪ್ರವಾಸ ಮಾಡಿದ ದಾಖಲೆ ಇಲ್ಲ. ನೇರವಾಗಿ ಬಂದು ಲಖನೌನಲ್ಲಿರುವಂಥ ಸಮಾಜವಾದಿ ಪಾರ್ಟಿ ಕಚೇರಿಲಿ ಕೂಡ್ತಾರೆ. ಅಲ್ಲಿ ಸುತ್ತಮುತ್ತಲೂ ಒಂದಷ್ಟು ಜನ ಚೇಲಾಗಳು ಕೂತ್ಕೊಂಡಿರ್ತಾರೆ. ಅವರೆದುರಿಗೆ ಇವರು ಜೋಕ್ ಕಟ್ ಮಾಡ್ತಾರೆ. ಜೋಕ್ ಕಟ್ ಮಾಡ್ತಾಗ ಹೇ 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 ಅಂತ ಎಲ್ಲ ನಗಲಿಕ್ಕೆ ಶುರು ಮಾಡ್ತಾರೆ. ಇದೇ ಸೀನನ್ನು ನಾನು ಸಿದ್ದರಾಮಯ್ಯನವ್ರ ಬಳಿ ನೋಡಿದ್ದೆ. ಸಿದ್ದರಾಮಯ್ಯನವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ, ಭಾಳ ಗಂಭೀರವಾದ ವ್ಯಕ್ತಿ. ಗಂಭೀರ ಅನ್ನುವಂಥ ದೊಡ್ಡ ಶಬ್ದ ಬಳಸೋ ಬದಲು ಶುಷ್ಕವಾದಂಥ ವ್ಯಕ್ತಿ, ಡ್ರೈ ಕ್ಯಾರೆಕ್ಟರ್. ಅಂದರೆ ಅವ್ರಿಗೆ ಆ ರೀತಿಯದಾದಂಥ ಹಾಸ್ಯ ಪ್ರಜ್ಞೆ ಆಗಲಿ, ತಮಾಷೆ ಆಗಲಿ, ಅಥವಾ ಸುತ್ತಲೂ ಇರೋರನ್ನ ಕಂಫರ್ಟ್ ಝೋನಿಗೆ ಕರ್ಕೊಂಡು ಹೋಗುವಂಥ ಮನಸ್ಥಿತಿ ಅಲ್ಲ ಅವ್ರ ರಾಜಕಾರಣ. ಆದರೆ ಇವರು ಏನೇ ಮಾತಾಡಿದ್ರು ಕೂಡ ಸುತ್ತಲಿರೋರು ನಗವರು. ಸಿದ್ದರಾಮಯ್ಯವರು ಮಾತಾಡಿದ ತಕ್ಷಣ ಆ ಕಡೆಯಿಂದ ಪಟ್ಟಣು, ಈ ಕಡೆ ಇನ್ನೊಬ್ಬ MB ಪಾಟೀಲು, ಆ ಸಾಬಣ್ಣ ಎಲ್ಲ ಏಕಕಾಲಕ್ಕೆ ನಗವರು. ಅದು ಎಲ್ಲ ಚಾನಲಲ್ಲಿ ಬರೋದು. ಅಖಿಲೇಶ್ ಯಾದವ್ ತದ್ರೂಪ ಅದೇ ರೀತಿಯದಾದಂಥ ನಡವಳಿಕೆಯನ್ನು ಹೊಂದಿದ ವ್ಯಕ್ತಿ. ಬಂದ ತಕ್ಷಣ ಯಾವುದಾದ್ರೂ ಒಂದು ವಿಡಿಯೋ ಹಾಕೋದು, ಟ್ವಿಟರ್ ಹ್ಯಾಂಡಲಲ್ಲಿ ಬಂದಂಥದ್ದು ಹಾಕೋದು, ಅದ್ರ ಬಗ್ಗೆ ಜೋಕ್ ಕಟ್ ಮಾಡೋದು, ನಗೋದು, ಇದೇ ರೀತಿ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನವರೆಗೂ ಇದ್ದು ವಾಪಸ್ ಹೋಗ್ಬಿಡೋದು. ಎಲ್ರಿಗೂ ಒಂದು ಈ ಉತ್ತರ ಪ್ರದೇಶದ ಚುನಾವಣೆಯ ಬಗ್ಗೆ ಒಂದು ಶಂಕೆ, ಸಂದೇಹ, ಅನುಮಾನ ಎಲ್ಲರ ಹತ್ರ ಇದೆ. ಏನಪ್ಪ ಅಂದರೆ, ಈ 2024 ಲೋಕಸಭಾ ಚುನಾವಣೆ ಐತಲ್ಲ, ಇದ್ದಕ್ಕಿದ್ದ ಹಾಗೆ ದುರದೃಷ್ಟವಶಾತ್ ಈತರಿಗೆ 37 ಸೀಟ್ ಬಂದ್ಬಿಟ್ಟು ಅಖಿಲೇಶ್ ಯಾದವ್ಗೆ. ಏನು ಹಂಗೆ ರಿವೈವಲ್ ಆಫ್ ಸಮಾಜವಾದಿ ಪಾರ್ಟಿ, ಏನು ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಅಖಿಲೇಶ್ ಯಾದವ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಆತನಿಗೆ ಮತ ಹಾಕಿಬಿಟ್ಟಿದ್ದಾರೆ. ವಾಸ್ತವ ಅದಲ್ಲ. ವಾಸ್ತವ ಏನು ಅಂದರೆ, ಭಾರತೀಯ ಜನತಾ ಪಾರ್ಟಿಯನ್ನು ಜನ ಸೋಲಿಸಿದರೆ ವಿನಃ ಸಮಾಜವಾದಿ ಪಾರ್ಟಿಯನ್ನು ಗೆಲ್ಲಿಸಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ಬಹಳಷ್ಟು ಕಾರಣಗಳು ತಮ್ಗೆ ಗೊತ್ತಿದ್ದಾವೆ. ಈ ಸ್ವತಃ ಅಲ್ಲಿ ನಿಂತಂಥ ಅಯೋಧ್ಯೆಯಲ್ಲಿ ನಿಂತಂಥ MP ಕ್ಯಾಂಡಿಡೇಟೇ ನಮ್ಮ 400ಕ್ಕಿಂತ ಹೆಚ್ಚು ಸೀಟ್ ಬಂದರೆ ನಾವು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಬಿಟ್ಟ. ಜೊತೆಗೆ ಖಟಾಖಟ್ ಅಂತೇಳಿ ರಾಹುಲ್ ಗಾಂಧಿ ಹೇಳ್ದ. ವಾತಾವರಣ ಸರಿ ಇರಲಿಲ್ಲ. ಈ ನಡ್ಡಾ ಎನ್ನುವಂಥ ಚಡ್ಡ ನಮಗೂ RSSಗೂ ಸಂಬಂಧ ಇಲ್ಲ ಅಂತ ಹೇಳ್ದ. ಉತ್ತರ ಪ್ರದೇಶದ ಚುನಾವಣೆ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರ ಜೊತೆ ಸಮನ್ವಯವೇ ಆಗಲಿಲ್ಲ. ತಮಗಿಷ್ಟ ಬಂದವ್ರನ್ನ ಹೈಕಮಾಂಡು ಟಿಕೆಟ್ ಕೊಟ್ಟು ಈ ಚುನಾವಣೆಗೆ ನಿಲ್ಲಿಸ್ಬಿಡ್ತೀವಿ. ಅದರ ಬಗ್ಗೆ ಸ್ವತಃ ಯೋಗಿ ಆದಿತ್ಯನಾಥ್ಗೆ ಭಾಳ ಅಸಮಾಧಾನ ಇತ್ತು. ಎಷ್ಟು ಸೀಟು ಉತ್ತರ ಪ್ರದೇಶದಲ್ಲಿ ಕಡಿಮೆ ಬಂದವೋ ಅಷ್ಟೇ ಸೀಟು ಮೆಜಾರಿಟಿಗೆ ನರೇಂದ್ರ ಮೋದಿಗೆ ಕಡಿಮೆ ಆದವು ಸೆಂಟರ್ನಲ್ಲಿ.
ಉತ್ತರ ಪ್ರದೇಶದಲ್ಲಿ ಬರಬೇಕಾದ ಸೀಟ್ಗಳು ಬಂದುಬಿಟ್ಟಿದ್ರೆ ನರೇಂದ್ರ ಮೋದಿ ಬಹುಮತದಿಂದ ಸರ್ಕಾರ ರಚಿಸ್ಬೋದಿತ್ತು. ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಗೊತ್ತಾಗಿದೆ. ಅದಕ್ಕೆ ಈ ಬಾರಿಯ ಚುನಾವಣೆಯ ಅವರ ನಿಲುವು ಏನಂದರೆ, ಹೇಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ಸಂಪೂರ್ಣವಾದಂಥ ಪರಮಾಧಿಕಾರವನ್ನು ಕೊಡಲಾಗಿತ್ತೋ ಅದೇ ರೀತಿ ಅಧಿಕಾರವನ್ನು ಈ ಬಾರಿ ಯೋಗಿ ಆದಿತ್ಯನಾಥ್ಗೆ ಕೊಡಲಾಗತ್ತೆ. ಯೋಗಿ ಆದಿತ್ಯನಾಥ್ ಟಿಕೆಟ್ ಹಂಚುವುದರಿಂದ ಹಿಡಿದು ಕ್ಯಾಂಡಿಡೇಟ್ ಗೆಲ್ಲಿಸಿಕೊಂಡು ಬರುವುದರಿಂದ ಹಿಡಿದು ಸರ್ಕಾರವನ್ನು ವಾಪಸ್ ಮರುಸ್ಥಾಪಿಸುವವರೆಗೂ ಅವರದೇ ಜವಾಬ್ದಾರಿ. ಅವರು ಬಯಸಿದಾಗ ನರೇಂದ್ರ ಮೋದಿ, ಅಮಿತ್ ಶಾ, ಹಿಮಂತ ಬಿಸ್ವ ಶರ್ಮಾ ಅವ್ರು ಬಂದು ರ್ಯಾಲಿಗಳನ್ನು ಮಾಡಿ ಹೋಗ್ತಾರೆ. ಯಾವಾಗ ಮಾಡಬೇಕು ಅನ್ನುವ ತೀರ್ಮಾನವನ್ನು ಕೂಡ ಯೋಗಿ ಆದಿತ್ಯನಾಥ್ಗೆ ಬಿಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಫೀಲ್ಡಿನಲ್ಲಿಳಿದು ಕೆಲಸ ಶುರು ಮಾಡಿದ್ದಾರೆ. ಕಳೆದ ವಾರ ಅವರು ಮಾಡಿದಂಥ ಪ್ರವಾಸವನ್ನು ಹೇಳ್ತೀನಿ, ಕೇವಲ 4-5 ದಿವಸದ ವಿಚಾರ ಹೇಳ್ತೀನಿ ನಿಮಗೆ. ರಾಂಪುರ್ಗೆ ಹೋಗಿದ್ದರು, ಹಾಥ್ರಸ್ಗೆ ಹೋಗಿದ್ದರು. ಎರಡೂ ಕಡೆ ಅವರು ಸಾರ್ವಜನಿಕ ರ್ಯಾಲಿಯನ್ನು ಮಾಡಿದರು, ಅಭಿವೃದ್ಧಿ ಕಾಮಗಾರಿಗಳನ್ನು ಶುರು ಮಾಡಿದರು ರಾಂಪುರ್ ಮತ್ತು ಹಾಥ್ರಸ್ನಲ್ಲಿ. ಇನ್ನು ದೇವರಿಯಾ ಅಂತಿದೆ. ಆ ದೇವರಿಯಾದಲ್ಲಿ 456 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ತೊಳೆದು ಇಸ್ತ್ರಿ ಹಾಕಿದರು ಅಖಿಲೇಶ್ ಯಾದವ್ಗೆ. ಆತೇನೋ ಮಾತಾಡಿದ್ದ, ಇವರು ಕೌಂಟರ್ ಕೊಟ್ಟರು. ಹೇಗೆ ಉತ್ತರ ಪ್ರದೇಶವನ್ನು ನಾವು ಉದ್ಧಾರ ಮಾಡಿದ್ದೀವಿ ಅಂತ ಸಾರ್ವಜನಿಕ ಭಾಷಣವನ್ನು ಮಾಡಿದರು. ಲಕ್ಷಗಟ್ಟಲೆ ಜನ ನೆರೆದಿದ್ದರು. ಅದಾದಮೇಲೆ ಗೋರಖ್ಪುರ್ಗೆ ಹೋಗಿದ್ದರು. ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಟ್ರೈನಿಂಗ್ ಕ್ಯಾಂಪ್ ಇತ್ತು. ಅಲ್ಲಿ ಕೂಡ ಸಾರ್ವಜನಿಕ ರ್ಯಾಲಿಯನ್ನು ಮಾಡಿದರು. ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಯೋಗಿ ಆದಿತ್ಯನಾಥ್ ಅವರು ಇನ್ನೂ ಚುನಾವಣೆ 8 ತಿಂಗಳಿದೆ, ಜನವರಿ ಫೆಬ್ರವರಿಲಿ ಇರೋದು. ಈಗಿನಿಂದಲೇ ಗ್ರೌಂಡಿಗೆ ಇಳಿದು ಜನರ ಜೊತೆ ತಮ್ಮ ಸಂವಹನವನ್ನು ಮಾಡ್ತಾ ಇದ್ದಾರೆ, ಸಮನ್ವಯವನ್ನು ಮಾಡ್ತಾ ಇದ್ದಾರೆ, ಅನುಸಂಧಾನವನ್ನು ಮಾಡ್ಕೋತಾ ಇದ್ದಾರೆ, ಬಂಧವನ್ನು ಬೆಸೀತಾ ಇದ್ದಾರೆ, ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ವಿಶ್ವಾಸಾರ್ಹತೆಯನ್ನು ಗಳಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಕೆಲಸಗಾರ ಎನ್ನುವುದನ್ನು ಪದೇ 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 ಸಾಬೀತು ಮಾಡ್ತಾ ಇದ್ದಾರೆ. ಓಟ್ ಕೇಳುವುದು ಅಂದರೆ ಓಟ್ ಹಾಕಿ ಅಂತ ಕೇಳೋದಲ್ಲ, ನಮಗೆ ಮತ ಹಾಕಿ ಅನ್ನೋದಲ್ಲ. ನಿಮ್ಗೆ ಗೊತ್ತಿರಲಿ, ಗೋರಖ್ಪುರದಲ್ಲಿ 5 ಸಲ ಚುನಾವಣೆ ನಿಂತರು ಯೋಗಿ ಆದಿತ್ಯನಾಥ್. 23ನೇ ವರ್ಷ MP ಆಗಿರೋದು. ಒಂದೇ ಒಂದು ಸಲ ಒಬ್ಬರೇ ಒಬ್ಬರಿಗೆ ನನಗೆ ಓಟ್ ಹಾಕಿ ಅಂತ ಅವ್ರು ಕೇಳಲಿಲ್ಲ. ಹಿಂಗೆ ಕೈ ಮುಗಿತಾರೆ, ಹಿಂಗೆ ಕೈ ಮಾಡ್ತಾರೆ, ಜನ ಅವರಾಗೆ ಓಟ್ ಹಾಕ್ತಾರೆ. ಆಡಳಿತ ಪಕ್ಷದವ್ರನ್ನ ಹಿಡಿದು ವಿರೋಧ ಪಕ್ಷದವರಿಂದ ಹಿಡಿದು ಎಲ್ಲರೂ ವಿಧಾನಸೌಧದ ಮೊಗಸಾಲೆಯಲ್ಲಿ ಅವರು ಕಾಲಿಗೆ ಬಿಡ್ತಾರೆ. ಇವತ್ತಿಗೂ ಹೋಗಿ ನೀವು ನೋಡಿ, ನಾನು ಸ್ವತಃ ನೋಡಿರುವ ವ್ಯಕ್ತಿ. ಇದು ಯೋಗಿ ಆದಿತ್ಯನಾಥ್ ಅವರ ತಾಕತ್ತು. ಅಖಿಲೇಶ್ ಯಾದವ್ಗೆ ಮೈನಸ್ ಪಾಯಿಂಟ್ಗಳು ತುಂಬ ಆಗಿದ್ದಾವೆ. ಈ ಸಲ ಏನಾಗಿದೆ, ಮೊದಲನೇದಾಗಿ ಅಲ್ಲಿ ಅಸಾದುದ್ದೀನ್ ವಹಿಸಿ ಎಂಟ್ರಿ ಕೊಟ್ಬಿಟ್ರು. ಆಲ್ರೆಡಿ ಎಂಟ್ರಿ ಆಗಿದ್ದಾರೆ. 1 ಕೋಟಿ ಜನರ ಮುಸಲ್ಮಾನರ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ, ತಲಾ 10 ರೂಪಾಯಿ ದುಡ್ಡನ್ನು ಸಂಗ್ರಹ ಮಾಡಿ. ದುಡ್ಡಿನ ಪ್ರಶ್ನೆ ಅಲ್ಲ ಇಲ್ಲಿ. ಇಷ್ಟು ಜನ ನನ್ನ ಪಕ್ಷಕ್ಕೆ AIMIMಗೆ ಬೆಂಬಲವನ್ನು ಕೊಡ್ತಾರೆ ಅಂತ ಖಚಿತಪಡಿಸ್ಕೊಳ್ಳಿಕ್ಕೆ 10 ರೂಪಾಯಿ ಕಲೆಕ್ಷನ್ ಇದೆ. 10 ಕೋಟಿ ರೂಪಾಯಿಂದ ಆತ ಚುನಾವಣೆ ಮಾಡಲಾರ. ಎರಡನೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಹಮ್ ದರಿ ನಹಿ ಬಿಛಾಯೆಂಗೆ, ಹಮಾರ ಮೊಹಮ್ಮದ್ ಆಪ್ಕೋ ದರಿ ನಹಿ ಬಿಛಾಯೆಂಗೆ. ಅಂದರೆ ನಾವು ಮುಸಲ್ಮಾನರು ನಿಮಗೆ ಹಾಸಿಗೆ ಹಾಸಿ ಮಲ್ಕೊಳ್ರಿ ಅಂತ ಅವಕಾಶ ಮಾಡಿಕೊಡೋದಿಲ್ಲ, ಕುರ್ಚಿಯನ್ನು ತಂದಿಟ್ಟು ನೀವು ಕುತ್ಕೊಳ್ರಿ ಅಂತ ಹೇಳೋದಿಲ್ಲ. ನಾವು ಅಧಿಕಾರವನ್ನು ಹಿಡಿಯುವವರು, ನಾವು ಇನ್ಮೇಲೆ ನಾವು ನಿಮ್ಮ ಕುರ್ಚಿ ಇಡಲ್ಲ, ಕುರ್ಚಿಯನ್ನು ಇಟ್ಟು ನಾವೇ ಕುತ್ಕೊತೀವಿ. ಮುಸಲ್ಮಾನರಿಗೆ ಕರೆ ಕೊಟ್ಟಿದ್ದಾರೆ ಏನಂತ, ನೀವು ಇನ್ನು ಮುಂದೆ ಬೇರೆದವ್ರಿಗೆ ಹಾಕಿಕೊಡುವಂಥ ಕುರ್ಚಿ ಆಗಬೇಡಿ, ನೀವೇ ಕುರ್ಚಿಯನ್ನು ತಂದಿಟ್ಕೊಂಡು ನೀವೇ ಅದರಲ್ಲಿ ಕುತ್ಕೊಳ್ಳೋದನ್ನು ಕಲೀರಿ. ಸೋತ್ರ ನಮಗೆ ಬೇಜಾರಿಲ್ಲ, ಇನ್ನೊಬ್ಬರಿಗೆ ಕುರ್ಚಿ ಹಾಕ್ಕೊಡೋದಕ್ಕಿಂತ ನಾವು ಕುರ್ಚಿಗೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿ ಸೋತ್ರೂ ಪರವಾಗಿಲ್ಲ, ನಾವು ಈ ಬಾರಿ ಹೋರಾಟ ಮಾಡೋಣ. ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಬಾಹುಳ್ಯ ಹೇಗಿದೆ ತಮ್ಗೆ ಗೊತ್ತಿದೆ. MY ಕಾಂಬಿನೇಷನ್ನಲ್ಲಿ ನಡೀತಾ ಇದ್ದಂಥ ಚುನಾವಣೆ, ಮುಸಲ್ಮಾನರು ಮತ್ತು ಯಾದವರ ಸಂಖ್ಯೆ 14% ಇದೆ. ಬಿಹಾರದಲ್ಲಿ 24% ಇದ್ದರೂ ಕೂಡ ಅಖಿಲೇಶ್ ಯಾದವ್ ಗೆಲ್ಲಲಿಕ್ಕೆ ಆಗಿಲ್ಲ. ಜೊತೆಗೆ ಈತನ ಜೊತೆ ಈ ಬಾರಿ ಓಂ ಪ್ರಕಾಶ್ ರಾಜ್ಭರ್ ಇಲ್ಲ, ಆತನ ಪಕ್ಷ ಜೊತೆಗಿಲ್ಲ. ಅನುಪ್ರಿಯಾ ಪಟೇಲ್ ಈತನ ಜೊತೆಗಿಲ್ಲ. ಅಜಯ್ ಇಲ್ಲ ಈತನ ಜೊತೆಗೆ. ಪಶ್ಚಿಮ ಉತ್ತರ ಪ್ರದೇಶ ಈತನಿಗೆ RLD ಇಲ್ಲವೇ ಇಲ್ಲ ಈತನ ಜೊತೆ, ರಾಷ್ಟ್ರೀಯ ಲೋಕದಳು. ಯಾರ್ಯಾರು ಈತನ ಜೊತೆ ಮೈತ್ರಿ ಪಕ್ಷ ಮಾಡಿಕೊಂಡು ಚುನಾವಣೆಯನ್ನು ಕಳೆದ ಬಾರಿ ಎದುರಿಸಿನೂ ಸೋತೋದ್ರು. 403 ಸೀಟ್ ಇರೋದು ನೀವು ನೆನಪಿಟ್ಕೊಳ್ಳಿ. ಉತ್ತರ ಪ್ರದೇಶ ಎಂಥ ದೊಡ್ಡ ರಾಜ್ಯ ಅಂದರೆ 403 ಸೀಟು. ಅಂಥಲ್ಲಿ ಏಕಾಂಗಿಯಾಗಿ ಹೋರಾಡಬೇಕು. ಕಾಂಗ್ರೆಸ್ಸನ್ನು ಜೊತೆಗೆ ತೊಗೊಂಡ್ರು ಅಂತ ತಿಳ್ಕೊಳ್ಳಿ. ಕಾಂಗ್ರೆಸ್ಸಿಗೆ ಅಲ್ಲಿ 2% ಓಟ್ ಇರೋದು. ಅಜಯ್ ರಾಯ್ ನಿನ್ನೆ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆ ಅಲಯನ್ಸ್ ಮಾಡಬೇಕು ಅಂದರೆ ನಮಗೆ 150 ಸೀಟ್ ಕೊಡಬೇಕು,
ನೀವು ಬಿಟ್ಟಿರೋ ಸೀಟ್ಗಳಲ್ಲ, ನಾವು ಆಯ್ಕೆ ಮಾಡಿಕೊಳ್ಳುವಂಥ ಸೀಟ್ಗಳನ್ನ 150 ನನಗೆ ಕೊಡಬೇಕು ಅಂತ. ಉತ್ತರ ಪ್ರದೇಶದಲ್ಲಿ 2% ವೋಟ್ ಇರುವಂಥ ಕಾಂಗ್ರೆಸ್ಸು 150 ಸೀಟ್ನಲ್ಲಿ ಚುನಾವಣೆಗೆ ನಿಲ್ಲಿಸಿ ಸೋಲಿಸಿದ್ದೇ ಆದರೆ ನಷ್ಟ ಆಗೋದು ಯಾರಿಗೆ? ಅಸಾದುದ್ದೀನ್ ಓವೈಸಿ ಕ್ಯಾಂಡಿಡೇಟ್ಗಳನ್ನ 50 100 ಹಾಕಿದ್ನಂದರೆ ಮುಸಲ್ಮಾನರು ಅವ್ರಿಗೆ ವೋಟ್ ಹಾಕಿದರೆ ಲಾಸ್ ಆಗೋದು ಯಾರಿಗೆ? ಯಾರ್ಯಾರು ಮುಸಲ್ಮಾನ ಮತಗಳನ್ನು ನಂಬಿದ್ರೋ, ಯಾರ್ಯಾರು ಇತರೆ ದಲಿತರು ಅವರೆಲ್ಲ ಮತಗಳು ಬಂದುಬಿಡ್ತವೆ ಅಂತ ನಂಬಿದ್ರು, ಅವರೆಲ್ಲ ಬೀದಿ ಪಾಲಾಗುವುದು ಈ ಬಾರಿ ಖಚಿತ. ನಾನು ಈಗಲೇ ಹೇಳ್ತೀನಿ, ಭಾಳ ದೂರ ಇದೆ ಎಲೆಕ್ಷನ್ನು, ಬೇಕಾದಷ್ಟು ಬೆಳವಣಿಗೆಗಳಾಗ್ತವೆ. ಈಗಿರುವ ಸಂದರ್ಭದಲ್ಲಿ ಚುನಾವಣೆ ನಡೆದರೂ ಕೂಡ 250 ಸೀಟ್ಗಳಿಗಿಂತ ಜಾಸ್ತಿ ಬರ್ತವೆ ಅಂತ, 403ಕ್ಕೆ 250ಕ್ಕಿಂತ ಜಾಸ್ತಿ ಬರ್ತವೆ ಅಂತ ಈಗಾಗಲೇ ಸಮೀಕ್ಷೆಯ ಲಕ್ಷಣಗಳು ಹೇಳ್ತಾ ಇದ್ದಾವೆ. ಏನಾಗತ್ತೆ ಮತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.